ಬೆಕ್ಕು ಮತ್ತು ಬೆಕ್ಕಿನ ಮರಿ ಪಿಕ್ನಿಕ್ಕಿಗೆ ಹೊರಟಿತ್ತು. ಆಗ ಬೆಕ್ಕಿನ ಮರಿಗೆ ದಾಹ ಆಗಿ ಅದು ನೀರು ಕುಡಿಯಲು ಕೆರೆಗೆ ಹೋಯಿತು. ಆ ಕೆರೆಯ ನೀರಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಆಗಿತ್ತು. ಆಗ ಅದು ವಾಮಿಟ್ ಮಾಡಲು ಸ್ಟಾರ್ಟ್ ಮಾಡಿತು. ನಂತರ ತಾಯಿ ಓಡಿ ಬಂದು ಏನು ಮಾಡುವುದು ಗೊತ್ತಾಗದೆ ಅದು ಮನೆಗೆ ಕರೆದುಕೊಂಡು ಹೋಯಿತು ಮತ್ತು ಅಲ್ಲಿ ಅದು ಸೂಪನ್ನು ತಿನ್ನಿಸಿತು. ಸೂಪ್ ತಿಂದ ಮೇಲೆ ಅದು ದೊಡ್ಡ ರಾಕ್ಷಸನ ಹಾಗೆ ಆರಂಭಿಸಿತು. ಅದು ಮನೆಯ ಕಿಟಕಿ, ಗಾಜು ಎಲ್ಲ Oh my God. ಹೊಡೆಯಿತು. ಆಗ ತಾಯಿಗೆ ಗಾಬರಿಯಾಗಿ ಕಿರುಚಲು ಆರಂಭಿಸಿದಳು. ನಂತರ ತಾಯಿಯನ್ನು ಹೊಡೆಯಲು ಆರಂಭಿಸಿತು. ನಂತರ ಅದು ತನ್ನ ತಾಯಿ ಹತ್ತಿರ ಹೋಗಿತು. ತಾಯಿ ಹೇಳಿತು, ನೀನು ಅದನ್ನು ಸರಪಳಿಯಲ್ಲಿ ಕಟ್ಟಿ ಹಾಕು ಅಂತ. ಕಟ್ಟಿ ಹಾಕಿದ ಮೇಲೆ ಅದಕ್ಕೆ ಕೊಲ್ಲಲು ಜನರು ಬಂದರು. ನಂತರ ತಾಯಿ ಅವರ ಜೊತೆ ಹೊಡೆದಾಡಿ ತನ್ನ ಮಗುವಿಗೆ ಕಾಪಾಡಿತು. ನಂತರ ಅದು ಮಗು ರಾಕ್ಷಸ ಬೆಕ್ಕು ಅದು ರಾಕ್ಷಸ ಆಗಿ